ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ಕೆ.ಇ.ಗೆ ತಾವು ಒಂದಷ್ಟು ಅಮೌಂಟ್ ಅನ್ನ ಎಕ್ಸ್ಟ್ರಾನೇ ಕಟ್ಟಿದ್ದೀರಾ. ಯಾಕೆಂದ್ರೆ ಫೀಸ್ ಅಷ್ಟಿದೆ. ತಮ್ಮ ಹತ್ರ ಈಗ ಹಣವನ್ನ ಕೊಡ್ಲಿಕ್ಕೆ ಇರಲ್ಲ ಯಾವುದೇ ಕೋಚಿಂಗ್ ಸೆಂಟರ್ಗೆ. ಅದಕ್ಕೋಸ್ಕರ ನನ್ನ ಕೋರ್ಸಲ್ಲಿ ನಾನೇ 80% ಡಿಸ್ಕೌಂಟ್ ಅನ್ನ ಮಾಡಿ, ಹಾಗಂತ ಸರ್ ಯಾರು ಕ್ಲಾಸಿಗೆ ಜಾಯ್ನ್ ಆಗ್ತಿಲ್ಲ ಅದಕ್ಕೆ ಡಿಸ್ಕೌಂಟ್ ಮಾಡ್ತಾರೆ ಅನ್ಕೋಬೇಡಿ. ಈಗ ಆಲ್ರೆಡಿ 2650ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಎನ್ರೋಲ್ ಆಗಿರ್ತಕ್ಕಂಥದ್ದು. ಸೊ ತಮ್ಗೆ ಏನ್ ಮಾಡಿದೆ ಅಂದ್ರೆ ಹೆಲ್ಪ್ ಆಗಲಿ ಎಕ್ಸಾಮ್ಗೆ ಅಂತ ಹೇಳಿ ಎಲ್ಲವನ್ನು ಕೂಡ ಡಿಸ್ಕೌಂಟ್ ಮಾಡಿದ್ದೀನಿ 80%. ಟೆಸ್ಟ್ ಸೀರೀಸ್ ಅಷ್ಟೇ, ಕ್ಲಾಸಸ್ ಕೂಡ ಅಷ್ಟೇ. ಫಸ್ಟ್ ನೀವು ಟೆಸ್ಟ್ ಸೀರೀಸ್ ಅನ್ನ ನೋಡೋದಾದ್ರೆ ನೋಡಿ, ಅಗ್ನಿ PSI ESI ಟೆಸ್ಟ್ ಸೀರೀಸ್. PSIಗೆ ಮತ್ತೆ ESI ಟೆಸ್ಟ್ ಸೀರೀಸು 25 ಕವರ್ ಆಗುತ್ತೆ ಟೆಸ್ಟ್. ಇದರಲ್ಲಿ ಪೇಪರ್ 1 10 ಇರುತ್ತೆ, ಪೇಪರ್ 2 GS 15 ಇರುತ್ತೆ. ಸೊ ಈ 15ರಲ್ಲಿ NCERT ಬೇಸ್ಡ್ 5, ಸಬ್ಜೆಕ್ಟ್ ವೈಸ್ 5, ಫುಲ್ ಲೆಂತ್ 6 ಇಷ್ಟು ಟೆಸ್ಟ್ ಇರುತ್ತೆ. ನಂತರ 500 ರೂಪಾಯಿ ಅಷ್ಟೇ. ಅದು ನಿಮ್ಗೆ KEA ಕಾಂಬೋ ಅಂದ್ರೆ KEA ಈಗ ಏನ್ ನಡೆಸ್ತಾ ಇದ್ದಾರೆ, GS ಮತ್ತೆ ಕಮ್ಯುನಿಕೇಶನ್ ಇದು, ಅದ್ರ ಜೊತೆಗೆ KPSC ನಡೆಸ್ತಾರೆ, ಓನ್ಲಿ ಕನ್ನಡ ಪೇಪರ್ ಇರುತ್ತೆ. ಅದು ಎರಡೂ ಸೇರಿ 600 ರೂಪಾಯಿ. ಇಲ್ಲ ಸರ್ ನಮ್ಗೆ ಈಗ KEA ಎಕ್ಸಾಮ್ ನಡೀತಾ ಇದೆಯಲ್ಲ ಅದಕ್ಕೆ ಬೇಕು ಸರ್ ಅಂದ್ರೆ KEA 708 ಗ್ರೂಪ್ C 20 ಟೆಸ್ಟ್ ಇರ್ತವೆ. ಸೊ ಅದರಲ್ಲಿ ಕಮ್ಯುನಿಕೇಶನ್ಸ್ ಅಂಡ್ GS ಎರಡೂ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ, ಸಬ್ಜೆಕ್ಟ್ ವೈಸ್ ಇರುತ್ತೆ, NCERT ಬೇಸ್ಡ್ ಇರುತ್ತೆ, ಫುಲ್ ಲೆಂತ್ ಇರುತ್ತೆ. ಸೊ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತೆ. 500 ರೂಪಾಯಿ ಅಷ್ಟೇ. ಅರೌಂಡ್ ಎಲ್ಲೇ ತೆಗೆದುಕೊಳ್ಳಿ 3000 ರೂಪಾಯಿ ಟೆಸ್ಟ್ ಸೀರೀಸ್. ಇದು ನಮ್ಮಲ್ಲಿ 500 ರೂಪಾಯಿ ಅಷ್ಟೇ. ಹಾಗಂತ ಕ್ವಾಲಿಟಿ ಕಡಿಮೆ ಇದೆಯಾ? ಡೆಫಿನೆಟ್ಲಿ ನೋ. ಎಲ್ಲವೂ ಕೂಡ ಸ್ಟೇಟ್ಮೆಂಟ್ ವೈಸ್ ರೀಸೆಂಟ್ ಎಕ್ಸಾಮ್ ಟ್ರೈನ್ಗೆ ತಕ್ಕನಾಗೆ. ನೆಕ್ಸ್ಟ್ KPSC ಕಂಪ್ಲೀಟ್. KEA ಬರೀತೀನಿ ಸರ್, ನಾನು PSIನೂ ಬರೀತೀನಿ ಸರ್, ನಾನು KPSCನೂ ಬರೀತೀನಿ ಸರ್, ಎಲ್ಲ ಬರೀತೀನಿ ಅಂದ್ರೆ 35 ಟೆಸ್ಟ್ ಇರುತ್ತೆ. ಪೇಪರ್ 1 ಪೇಪರ್ 2 ಎಲ್ಲದಕ್ಕೂ ಸೇರಿ 750 ರೂಪಾಯಿ ಇರುತ್ತೆ. ಎಲ್ಲ ಎಕ್ಸಾಮ್ ಕವರ್ ಆಗುತ್ತೆ. ನೆಕ್ಸ್ಟ್ KPSC SDA FDA ಅಂದ್ರೆ KPSC ಅನ್ನೋರು ನೆಕ್ಸ್ಟ್ ಏನು FDA SDA ಕರೀತಾರೆ, ಓನ್ಲಿ ಕನ್ನಡ ಪೇಪರ್ ಇರುತ್ತೆ ಮತ್ತೆ GS ಇರುತ್ತಲ್ಲ ಅದು 500. ನೆಕ್ಸ್ಟ್ KPSC ಮಾಸ್ಟರ್ ಟೆಸ್ಟ್ ಅಂತ ಇದೆ, ಅಂದ್ರೆ GS. ನೀವು KPSC ಯಾವುದೇ ಎಕ್ಸಾಮ್ ಬರೀರಿ, ಓನ್ಲಿ GS 500. ಇಷ್ಟು ತಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಇರತಕ್ಕಂಥದ್ದು. ತಾವೇನ್ ಮಾಡ್ಬೇಕು ಅಂದ್ರೆ ಟೆಸ್ಟ್ ಅನ್ನ ಕಂಪ್ಲೀಟ್ ಅಟೆಂಡ್ ಮಾಡಿದ ನಂತರ, ಸಬ್ಮಿಟ್ ಮಾಡಿದ ನಂತರ ವ್ಯೂ ಸಮ್ಮರಿ ಅಥವಾ ವ್ಯೂ ರಿಪೋರ್ಟ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ಲೀಟ್ ಎಷ್ಟು ಕ್ವಶನ್ ಅನ್ನ ಅಟೆಂಡ್ ಮಾಡಿದಿರಾ, ಎಷ್ಟನ್ನ ಬಿಟ್ಟಿದ್ದೀರಾ, ಎಷ್ಟು ರಾಂಗ್ ಮಾಡಿದಿರಾ, ಎಷ್ಟು ಅಕ್ಯುರಸಿ ಇದೆ ನಿಮ್ಮ ಮಾರ್ಕ್ಸ್, ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ತೋರಿಸುತ್ತೆ. ನಂತರ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ರಿಪೋರ್ಟ್ ಅಂತ ಕೊಟ್ರೆ, ವ್ಯೂ ರಿಪೋರ್ಟ್ ಅಥವಾ ವ್ಯೂ ಸಮ್ಮರಿ ಅಂತ ಇನ್ನೊಂದಿರುತ್ತೆ, ಅದನ್ನ ಕೊಟ್ರೆ ನಿಮ್ದು ಯಾಕೆ ತಪ್ಪಾಗಿದೆ, ಯಾವ ಕ್ವಶನ್ ಯಾಕೆ ತಪ್ಪಾಗಿದೆ, ಅಲ್ಲೇ ಸೊಲ್ಯೂಷನ್ ಬರುತ್ತೆ. ಅನ್ಲಿಮಿಟೆಡ್ 2 ಸತಿನಾದ್ರೂ ಬೇಕಾದ್ರೆ ಆ ಸೊಲ್ಯೂಷನ್ ಅನ್ನ ನೋಡ್ಕೋಬಹುದು. ಅದ್ರ ಜೊತೆಗೆ ನಾವೇನು ಅಷ್ಟಕ್ಕೂ ಎಕ್ಸ್ಪ್ಲನೇಷನ್ ಅನ್ನ PDF ಕೊಡ್ತೀವಿ. ಅಷ್ಟು ಎಕ್ಸ್ಪ್ಲನೇಷನ್ಗೆ PDF ಅನ್ನ ಕೊಡ್ತಾ ಹೋಗ್ತೀವಿ. ನೀವೇನ್ ಮಾಡ್ತೀರಾ, PDF ಜೆರಾಕ್ಸ್ ತೆಗೆದುಕೊಂಡು ಇಟ್ಕೊಂಡು ಆ ವ್ಯೂ ಸಮ್ಮರಿ ಮಾಡಿ ನೀವ್ ಯಾಕೆ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಆ ಒಂದು PDF ಏನಿರುತ್ತಲ್ವಾ, ನಿಮಗೆ ನಾನು ಸಿನಾಪ್ಸಿಸ್ ಕೊಟ್ಟಿರ್ತೀನಲ್ವಾ, ಅದ್ರ ಮೇಲೆ ಬರ್ಕೋಬೇಕು ಈ ಕ್ವಶನ್ ಯಾಕೆ ತಪ್ಪು ಮಾಡಿದ್ದೀನಿ ಅಂತ. ನೀವೇನ್ ಮಾಡ್ಬೇಕು, ಅಷ್ಟು ಟೆಸ್ಟ್ ಸೀರೀಸ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಫಸ್ಟ್ ಎಕನಾಮಿನ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ನೀವು ಡಿಸೈಡ್ ಮಾಡಿ. ಆ ಸಬ್ಜೆಕ್ಟ್ ಅಲ್ಲಿ ಒಂದು 20 ಕ್ವಶನ್ ಬಿಟ್ಟಿರ್ತೀರಾ, ಒಂದು 20 ಕ್ವಶನ್ ರಾಂಗ್ ಮಾಡಿರ್ತೀರಾ. ಸೊ ಆ 20 ಕ್ವಶನ್ ಅನ್ನ ಒಂದ್ ಕಡೆ ಲೀಸ್ಟ್ ಮಾಡ್ಕೊಳ್ಳಿ. ಆ 20 ಕ್ವಶನ್ ಅನ್ನ ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ರಾಂಗ್ ಮಾಡಿರ್ತೀರಾ, ಏನ್ ಬಿಟ್ಟಿರ್ತೀರಾ, ಅದೊಂದು 20 40 ಕ್ವಶನ್, 40 ಟಾಪಿಕ್ ಕ್ವಶನ್ ಕಂಪ್ಲೀಟ್ ನೋಟ್ ಮಾಡ್ಕೋಬೇಡಿ. ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ ರಿಲೇಟೆಡ್ ಒಂದು ಕ್ವಶನ್ ತಪ್ಪು ಮಾಡಿದಿರಾ, ಅವಾಗ ನೀವೇನ್ ಅನ್ಕೋಬೇಕು, ಪ್ರೆಸಿಡೆಂಟ್ ಎಲೆಕ್ಷನ್, ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಪ್ಪು ಮಾಡಿದೀನಿ ಒಂದು ಕಾನ್ಸೆಪ್ಟ್. ಈ ರೀತಿ ಏನಷ್ಟು ತಪ್ಪು ಮಾಡಿದಿರಾ 20, ಏನಷ್ಟು ತಪ್ಪು ಮಾಡಿದಿರಾ ಒಂದು 30, ಅಲ್ಲ ಏನ್ ಬಿಟ್ಟಿರ್ತೀರ ಅದೊಂದು 30, ಎರಡು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಒಂದೇ ಪೇಜ್ ಅಲ್ಲಿ. ಈ ರೀತಿ ಎಲ್ಲಾ ಸಬ್ಜೆಕ್ಟ್ಗೂ ಲಿಸ್ಟ್ ಮಾಡ್ಕೋತಾ ಹೋಗಿ. ಆಮೇಲೆ ನಿಮ್ಮ ವೀಕ್ನೆಸ್ ಯಾವ್ದು ಅಂದ್ರೆ 5 ಪೇಜಲ್ಲಿ ಡಿಸೈಡ್ ಆಗುತ್ತೆ. ಎಕನಾಮಿನ ಹಂಗೆ ಮಾಡಿರ್ತೀರಾ, ಎನ್ವೈರನ್ಮೆಂಟ್ ಹಂಗೆ ಮಾಡಿರ್ತೀರಾ. ನಿಮ್ಮ ವೀಕ್ ಏರಿಯಾ ಏನಿರುತ್ತಲ್ಲ ಅದನ್ನ ನಿಮ್ಮ ಬುಕ್ಸ್ ಅಲ್ಲಿ ಹೋಗಿ ರಿವಿಷನ್ ಮಾಡಿ, ಸಬ್ಜೆಕ್ಟ್ ವೈಸ್. ಸೊ ಟೆಸ್ಟ್ ಸೀರೀಸ್ ಜೊತೆ ಈ ರೀತಿ ರಿವಿಷನ್ ಮಾಡಿ. ನೆಕ್ಸ್ಟ್ ಅಷ್ಟು 5 ಪೇಜನ್ನ ರಿವಿಷನ್ ಮಾಡಿದ ನಂತರ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ನು ನೀವು ಬಿಟ್ಟಿರೋದು ಮತ್ತೆ ರಾಂಗ್ ಮಾಡಿರೋದು ರಿವಿಷನ್ ಮಾಡಿದ ನಂತರ ತಾವು ಫುಲ್ ಲೆಂತ್ ಅನ್ನ ಕೊಡಿ, ಅಲ್ಲಿವರೆಗೂ ಕೊಡಬೇಡಿ. ಆಮೇಲೆ ಕಮ್ಯುನಿಕೇಶನ್ ಅನ್ನ ಕೊಡ್ತಾ ಹೋಗಿ. ಓಕೆನಾ? ನಾವು ಈಗ ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಅಪ್ಲೋಡ್ ಮಾಡಿದೀವಿ. ಈ ವೀಕಲ್ಲಿ NCERT ಬೇಸ್ಡ್ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ನಾವು ಕಮ್ಯುನಿಕೇಶನ್ ಅನ್ನ ಅಪ್ಲೋಡ್ ಮಾಡ್ತೀವಿ. ಓಕೆನಾ? ಇದು ಟೆಸ್ಟ್ ಸೀರೀಸ್.